ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಾಲೋಚನಂ ಮಾರುತಂ ನಮತ ರಾಕ್ಷಸಾಂತಕಂ. ಭಗವಂತ ಭಗವತಿಯರ ಪಾದಪದ್ಮಗಳಿಗೆ ಪ್ರಾಣ ಪ್ರಣಾಮಗಳು. ವೀಕ್ಷಕ ವೃಂದದವರಿಗೆಲ್ಲ ನಮಸ್ಕಾರಗಳು. ಆಂಜನೇಯ ಸಮುದ್ರೋಲ್ಲಂಘನಕ್ಕಾಗಿ ಅಂತ ಪರ್ವತ ಶಿಖರಕ್ಕೆ ಏರಿ ತನ್ನ ದೇಹವನ್ನ ಬೆಳೆಸ್ಕೊತಾ ಇರ್ತಾನೆ. ವಾನರರಿಗೆಲ್ಲ ಒಂದು ಆಶ್ವಾಸನೆ ಕೊಟ್ಟಿರ್ತಾನೆ. ಇಲ್ಲಿಂದ ಮುಂದೆ ರಾಮಾಯಣದ ಕಾಂಡ ಸುಂದರ ಕಾಂಡ ಅಂತ. ಇಲ್ಲಿವರೆಗೂ ಸಹ ಬಾಲಕಾಂಡ, ಅಯೋಧ್ಯಕಾಂಡ, ಹೀಗೆಲ್ಲ ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ ಅಂತ ಆ ರಾಮಾಯಣದ ಆ ಘಟ್ಟ, ಆ ಸನ್ನಿವೇಶಗಳ, ಬಾಲಕಾಂಡ ಅಂತಂದ್ರೆ ಶ್ರೀರಾಮಚಂದ್ರನ ಬಾಲಾವಸ್ಥೆ ಎನ್ನ ವಿವರಿಸುವಂತಹ ಒಂದು ಕಾಂಡ. ಅಯೋಧ್ಯಕಾಂಡ ಅಂತಂದ್ರೆ ಅಲ್ಲಿ ಅಯೋಧ್ಯೆಯಲ್ಲಿ ನಡೆಯುವ ಘಟನಾವಳಿಗಳು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ, ಅದರ ನಂತರ ವನವಾಸಕ್ಕೆ ಒಂದು ಸಿದ್ಧತೆ ಇತ್ಯಾದಿ ವಿವರಗಳನ್ನ ಬರೋದ್ರಿಂದ ಅದು ಅಯೋಧ್ಯಕಾಂಡ ಅಂತ. ಹೀಗೆ ಕಿಷ್ಕಿಂಧ ಕಾಂಡವರೆಗೂ ಮತ್ತೆ ಯುದ್ಧಕಾಂಡದವರೆಗೂ ಹೀಗೆ ಇದೆ ಇದು. ಆದ್ರೆ ಸುಂದರ ಕಾಂಡವನ್ನ ಮಾತ್ರ ಹನುಮಕಾಂಡ ಅಥವಾ ಸೀತಾಕಾಂಡ ಹೀಗೆ ಹೇಳ್ದೇನೆ, ಅಥವಾ ಲಂಕಾಕಾಂಡ, ಯಾಕೆಂದ್ರೆ ನಡೆಯುವ ಮುಂದಿನ ಘಟನೆಗಳಲ್ಲಿ ಬಹುಪಾಲು ಲಂಕೆಯಲ್ಲಿ ನಡೆಯುವಂತಹ ಘಟನೆ ಆಗಿರುತ್ತೆ. ಆದ್ರೂ ಸಹ ಅದಕ್ಕೆ ಸುಂದರಕಾಂಡ ಅಂತ ಹೆಸರು ಯಾಕೆ ಬಂತು ಅಂತ ಒಂದು ಜಿಜ್ಞಾಸೆಗೆ ವಿಷಯವಾಗಿದೆ. ಇದಕ್ಕೆ ನಾನಾ ವ್ಯಾಖ್ಯಾನಕಾರರುಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ವಿಷಯ ಏನು ಅಂತಂದ್ರೆ, ಒಂದು, ಆ ಕಾಂಡವೇ ಬಹಳ ಸುಂದರವಾಗಿದೆ ಅಂತ. ಆ ಕಾವ್ಯ ದೃಷ್ಟಿಯಿಂದ, ಅದರ ಮಹಿಮೆ ದೃಷ್ಟಿಯಿಂದ ರಾಮಾಯಣಕ್ಕೆ ಏನೇನು ಫಲ ಹೇಳ್ತಾರೋ ಆ ಫಲಗಳೆಲ್ಲ ಆ ಸುಂದರಕಾಂಡಕ್ಕೂ ಹೇಳ್ತಾರೆ. ಹೀಗಾಗಿ ಆ ಕಾವ್ಯ ಭಾಗವೇ ಅತ್ಯಂತ ರಾಮಾಯಣಕ್ಕೆ ರತ್ನಪ್ರಾಯವಾಗಿದೆ. ಅದು ರಾಮಾಯಣದಲ್ಲೂ ಸಹ ಬೇರೆ ಕಾಂಡಗಳಿಗೆ ಹೋಲಿಸಿದ್ರೆ ಇದು ಇನ್ನೂ ಬಹಳ ಸುಂದರವಾಗಿದೆ ಅನ್ನೋದು ಒಂದು ವಿಷಯ. ಎರಡನೇದು, ಅದರಲ್ಲಿ ಸೌಂದರ್ಯದ ವರ್ಣನೆಯೂ ಬರುತ್ತೆ. ಅದರಲ್ಲಿ ಹನುಮಂತನ ಒಂದು ಸುಂದರ ರೂಪ, ಸೀತೆಯ ಸೌಂದರ್ಯ, ರಾಮನ ಸೌಂದರ್ಯ ಇದೆಲ್ಲವೂ ಸಹ ವಿವರಗೊಂಡಿರುವುದರಿಂದ ಅದಕ್ಕೆ ಸುಂದರಕಾಂಡ ಅಂತ ಹೆಸರು ಅಂತ ಇದೆ. ಮತ್ತು ನಾವು ರಾಮಾಯಣದ ಈ ಒಂದು ಮಾಲೆಯ ಪ್ರಾರಂಭದಲ್ಲೂ ಸಹ ಜ್ಞಾಪಿಸ್ಕೊಂಡಿದ್ವಿ, ರಾಮಾಯಣವೆಲ್ಲವೂ ಒಂದು ಮಂತ್ರಮಯವಾಗಿದೆ ಅಂತ. ಒಂದೊಂದು ಅಕ್ಷರವೂ ಸಹ ಒಂದೊಂದು ಮಂತ್ರ ಅಂತ. ಹೀಗೆ ಅದು ಆ ಒಂದು ದೃಷ್ಟಿಯಿಂದ ಸಂಯೋಜಿತವಾಗಿರೋದ್ರಿಂದ ಅದರ ಅನುಸಂಧಾನಕ್ಕೆ ನಾನಾ ವಿಧವಾದ ಫಲಗಳಿದೆ. ಅದಕ್ಕೆ ಇದರ ಒಂದು ಮಹಿಮೆಯನ್ನ ನಾನಾ ಗ್ರಂಥಗಳು ಕೊಂಡಾಡಿವೆ. ರಾಮಾಯಣದ ಗ್ರಂಥದ ಮಹಿಮೆಯನ್ನು ಕೊಂಡಾಡೋದಲ್ಲದೆ ಅದರಲ್ಲೂ ವಿಶೇಷವಾಗಿ ಸುಂದರಕಾಂಡದ ಮಹಿಮೆಯನ್ನು ಈ ಗ್ರಂಥಗಳು ಕೊಂಡಾಡುತ್ತೆ. ಉಮಾ ಸಂಹಿತೆ, ತತ್ವಸಂಗ್ರಹ ರಾಮಾಯಣ, ಅಗಸ್ತ್ಯ ಸಂಹಿತೆ, ಹೀಗೆ ಇನ್ನು ಪಟ್ಟಿನ ಹೇಳ್ತಾ ಹೋಗ್ಬೋದು. ಅದರಲ್ಲಿ ಕೆಲವನ್ನ ನಾವು ಇಲ್ಲಿ ಗಮನಕ್ಕೆ ತಂದ್ಕೊಳ್ಳೋಣ. ಉಮಾ ಸಂಹಿತೆಯಲ್ಲಿ ಪಾರ್ವತಿ ಈಶ್ವರನ್ನ ಕೇಳ್ತಾಳೆ, ಎಲ್ಲಾ ದೇವತೆಗಳಲ್ಲಿಯೂ ಶ್ರೀರಾಮ ಶ್ರೇಷ್ಠನಾಗಿರುವಂತೆ, ಎಲ್ಲಾ ವೃಕ್ಷಗಳಲ್ಲಿಯೂ ಕಲ್ಪವೃಕ್ಷವು ಶ್ರೇಷ್ಠವಾಗಿರುವಂತೆ, ಎಲ್ಲ ರತ್ನಗಳಲ್ಲಿಯೂ ಕೌಸ್ತುಭ ಮಣಿಯು ಶ್ರೇಷ್ಠವಾಗಿರುವಂತೆ ರಾಮಾಯಣದಲ್ಲಿ ಸುಂದರಕಾಂಡವೇ ಹೆಚ್ಚು ಶ್ರೇಷ್ಠವಾದದು ಅಂತ ಈಶ್ವರ ಉಮೆ ಪಾರ್ವತಿ ಕೇಳಿದಾಗ ಸುಂದರಕಾಂಡದ ಮಹಿಮೆ ಬಗ್ಗೆ ಹೇಳು ಅಂತ ಹೀಗೆ ಹೇಳ್ತಾನೆ ಅವನು. ಮತ್ತೆ ಮುಂದುವರಿತಾ ಈಶ್ವರ ಹೇಳ್ತಾನೆ, ಈ ಸುಂದರಕಾಂಡವನ್ನ ಯಾರು ಭಕ್ತಿಯಿಂದ ಪಾರಾಯಣ ಮಾಡ್ತಾರೋ ಮತ್ತು ಪ್ರವಚನ ಮಾಡ್ತಾರೋ ಅಥವಾ ಪ್ರವಚನವನ್ನ ಕೇಳ್ತಾರೋ ಅವ್ರಿಗೆ ಎಲ್ಲ ಸಿದ್ಧಿಗಳು ಸಿದ್ಧಿಸುತ್ತೆ, ಮತ್ತೆ ಸಂಭವಿಸುವಂತಹ ಎಲ್ಲ ಅನರ್ಥಗಳು ದೂರ ಆಗುತ್ತೆ ಅಂತ. ಹಾಗೇನೆ
ರಾಮಾಯಣ ಸುಂದರಕಾಂಡವನ್ನ ಪಾರಾಯಣ ಮಾಡುವವರಲ್ಲಿ ಎಲ್ಲ ಸಂಪತ್ತುಗಳು ತುಂಬಿರುತ್ತೆ, ಸಮಸ್ತವಾದ ರೋಗಗಳು ಪರಿಹಾರವಾಗುತ್ತೆ. ಮಹಾರೋಗಗಳಿಂದ ಪೀಡಿತರಾದವರಿಗೆ ಯಾವ ಒಂದು ಔಷಧಿಗಳು ಕೆಲಸ ಮಾಡಿರೋಲ್ಲ ಅಂಥವ್ರಿಗೆ ರಾಮಾಯಣ ಸುಂದರಕಾಂಡದ ಪಾರಾಯಣ ಒಂದು ಪರಮೌಷಧವಾಗಿ ಅವ್ರಿಗೆ ಪರಿಣಮಿಸುತ್ತೆ ಅಂತೆಲ್ಲ ಹೇಳ್ತಾನೆ. ಮಹಾ ಔಷಧಿಗಳಿಂದನೂ ನಿವಾರಿಸ್ಕೊಳ್ಳೋಕೆ ಅಸಾಧ್ಯವಾದ ಕ್ಷಯ, ಅಪಸ್ಮಾರ, ಕುಷ್ಠ ಇವೇ ಮುಂತಾದ ರೋಗಗಳು ಸಹ ಶಾಸ್ತ್ರೋಕ್ತವಾಗಿ 68 ಬಾರಿ ಸುಂದರಕಾಂಡವನ್ನ ಪಾರಾಯಣ ಮಾಡೋದ್ರಿಂದ ಆ ರೋಗಗಳೆಲ್ಲ ವಿನಾಶ ಹೊಂದುತ್ತೆ. ಇದರಲ್ಲಿ ಸಂಶಯವೇ ಇಲ್ಲ. ಶ್ರೀರಾಮನ ಕರುಣೆನೇ ರೋಗ ನಿವಾರಣೆಗೆ ಮುಖ್ಯ ಕಾರಣ ಅಂತ ಎಲ್ಲ ಈಶ್ವರ ಅದನ್ನ ಕೊಂಡಾಡ್ತಾನೆ. ಈ ರೀತಿ ಈ ಸುಂದರಕಾಂಡವನ್ನ ಪಾರಾಯಣ ಮಾಡೋದ್ರಿಂದ ಅದರಲ್ಲಿ ಬೇರೆ ಬೇರೆ ವಿಧಿಗಳಿದೆ. ಬೇರೆ ಬೇರೆ ಸರ್ಗಗಳನ್ನ ಹೇಗೆ ಪಾರಾಯಣ ಮಾಡ್ಬೋದು ಅನ್ನೋ ತರಹನೂ ಇದೆ. ಇದು ಬೇರೆ ಬೇರೆ ಫಲಗಳಿಗಾಗಿ ಬೇರೆ ಬೇರೆ ರೀತಿಯಿಂದ ಪಾರಾಯಣ ಮಾಡುವಂತಹ ಒಂದು ಕ್ರಮಗಳು ಇದೆ. ಇದನ್ನ ಯಾವ ಯಾವ ಫಲಗಳಿಗಾಗಿ ನಾವು ಸುಂದರಕಾಂಡವನ್ನ ಪಾರಾಯಣ ಮಾಡಬಹುದು ಅಂತ ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ, ಸಂಸಾರದ ಒಂದು ಬಂಧನದಿಂದ ವಿಮುಕ್ತಿ ಹೊಂದೋದಕ್ಕಾಗಿ, ಮತ್ತೆ ಅದೇ ರೀತಿಯಲ್ಲಿ ಈ ಭೂತ ಪ್ರೇತ ಪಿಶಾಚಿಗಳ ಬಾಧೆಯಿಂದ ನಿವಾರಣೆ ಹೊಂದೋದಕ್ಕಾಗಿ, ಬುದ್ಧಿಮಾಂದ್ಯದ ನಿವಾರಣೆಗಾಗಿ, ಹಾಗೇನೆ ಪರಸ್ತ್ರೀ ಗಮನ ದೋಷ ಪರಿಹಾರಕ್ಕಾಗಿ, ಐಶ್ವರ್ಯ ಪ್ರಾಪ್ತಿಗಾಗಿ, ದುಸ್ವಪ್ನ ನಿವಾರಣೆಗಾಗಿ, ಹಾಗೇನೆ ಸತ್ವಗುಣ ವೃದ್ಧಿ ಆಗೋದಕ್ಕಾಗಿ, ಅಗಲಿದ ಬಂಧುಗಳ ಪುನರ್ಮಿಲನಕ್ಕಾಗಿ, ಮತ್ತೆ ಸರ್ವ ಅಪರಾಧಗಳ ನಿವಾರಣೆಗಾಗಿ, ಆಮೇಲೆ ಗೃಹ ಮುತ್ತಾದ ಸಂಪತ್ತುಗಳು ಅಭಿವೃದ್ಧಿ ಆಗೋದಕ್ಕೆ, ಯಾರಿಗೆ ಮಕ್ಕಳಿರಲು ಅವ್ರಿಗೆ ಮಕ್ಕಳಾಗುವಂತೆ ಮಕ್ಕಳ ಪ್ರಾಪ್ತಿಗಾಗಿ, ಹಾಗೆ ನಿಧಿ ಪ್ರಾಪ್ತಿಗಾಗಿ, ಕನ್ಯೆಗೆ ವರನ ಪ್ರಾಪ್ತಿಗಾಗಿ, ಆಪತ್ತುಗಳ ಪರಿಹಾರಕ್ಕಾಗಿ, ಆಮೇಲೆ ಈ ನವಗ್ರಹಗಳಲ್ಲಿ ಇಂತಿಂತ ಗ್ರಹದ ದೋಷ ಇದ್ರೆ ಇಂತಿಂತ ಪರಿಹಾರ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಒಂದೊಂದು ಗ್ರಹಕ್ಕೂ ಇಂತಿಂತ ಸರ್ಗಗಳ ಪಾರಾಯಣ ಅನ್ನೋಷ್ಟು ಮಟ್ಟಿಗೆ ಬಹಳ ಅದರ ಸುಂದರಕಾಂಡದ ಒಂದು ಮಹಿಮೆ ಇದೆ. ಈ ಪಾರಾಯಣ ವಿಧಿನಲ್ಲಿ ಒಂದು 68 ಅನ್ನೋ ಒಂದು ಸಂಖ್ಯೆಗೆ ತುಂಬಾ ಪ್ರಮುಖತೆ ಇದೆ. ಇದರಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಧಿ ಅಂತಂದ್ರೆ 68 ದಿನಗಳಲ್ಲಿ 68 ಬಾರಿ ಸುಂದರಕಾಂಡದ ಪಾರಾಯಣ ಮಾಡಿದ್ರೆ ಅದು ಪರಮಶ್ರೇಷ್ಠ ಅಂತ, ಅದು ಎಲ್ಲ ವಿಧವಾದ ಒಂದು ಫಲಗಳನ್ನು ಅದು ಕೊಡಬಲ್ಲದು ಅಂತ ಒಂದು ಈ ಉಮಾ ಸಂಹಿತೆ ಮತ್ತು ಇದರಲ್ಲೆಲ್ಲ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದೆ. ಅದು ಸಾಧ್ಯವಾಗದೇ ಇದ್ರೆ ಅದರಲ್ಲಿ ಒಂದೇ ದಿನದಲ್ಲಿ ಒಂದು ಸಾರ್ತಿ ಸುಂದರಕಾಂಡದ ಒಂದು ಬಾರಿ ಪಾರಾಯಣ ಮಾಡೋದು, 2 ದಿನದಲ್ಲಿ ಒಂದು ಬಾರಿ ಪಾರಾಯಣ ಮಾಡೋದು, 3 ದಿನದಲ್ಲಿ ಒಂದು ಬಾರಿ ಪಾರಾಯಣ ಮಾಡೋದು, ಹೀಗೆಲ್ಲ ಬೇರೆ ಬೇರೆ ಕ್ರಮಗಳನ್ನ ಹೇಳಿದ್ದಾರೆ. ಹೀಗೆ ಬಹುದಿನಗಳ ಕಾಲ ನಾವು ಅದನ್ನ ಪಾರಾಯಣ ಮಾಡೋ ಹಾಗಿದ್ರೆ ಅವಾಗ ಪ್ರತಿದಿನನೂ ಯಾವ್ಯಾವ ಸರ್ಗದಲ್ಲಿ ನಿಲ್ಲಿಸ್ಕೊಂಡ್ರೆ ಅದನ್ನ ಉಚಿತ ಅಂತ ಅದು ಹೇಳಲ್ಪಟ್ಟಿದೆ. ಹೀಗೆ ಅದನ್ನ ಬೇರೆ ಬೇರೆ ರೀತಿನಲ್ಲಿ ಪೂರ್ತಿ ಪಾರಾಯಣ ಮಾಡೋದು, ಅನೇಕ ಬಾರಿ ಪಾರಾಯಣ ಮಾಡೋದು, ಒಂದು ಬಾರಿ ಪಾರಾಯಣ ಮಾಡೋದು, ಅನೇಕ ದಿನಗಳಲ್ಲಿ ಅನೇಕ ಬಾರಿ ಪಾರಾಯಣ ಮಾಡೋದು, ಹೀಗೆ ನಾನಾ ವಿಧವಾದ ಪಾರಾಯಣ ವಿಧಿಗಳು ಈ ಗ್ರಂಥಗಳಲ್ಲೆಲ್ಲ ಬಂದಿದೆ. ಮತ್ತು ಇಷ್ಟೇ ಅಲ್ಲ, ಅಗಸ್ತ್ಯ ಸಂಹಿತೆ, ತತ್ವಸಂಗ್ರಹ ರಾಮಾಯಣ, ಇದರೆಲ್ಲ ಇನ್ನೂ ಮುಂತಾದ ಅನೇಕ ಗ್ರಂಥಗಳಲ್ಲಿ ಸುಂದರಕಾಂಡದ ಪಾರಾಯಣದ ವಿಧಿ, ಅದರ ಫಲ ಇದೆಲ್ಲವೂ ಸಹ ಬಹಳ ವಿಸ್ತೃತವಾಗಿ ರೂಪಿಸಲ್ಪಟ್ಟಿದೆ. ಈ ಸುಂದರಕಾಂಡದ ಶ್ಲೋಕಗಳೆಲ್ಲವೂ ಒಂದು ಮಂತ್ರಮಯವಾಗಿರೋದ್ರಿಂದ ಅದನ್ನ ವಾಚ್ಯವಾಗಿ ಹೇಳಿದ್ರೆ ಅದು ಬಹಳ ರಸಮಯವಾಗಿಯೂ ಇರುತ್ತೆ. ಹೀಗಾಗಿ ಅದನ್ನ ಎಲ್ಲರೂ ಅದಕ್ಕೆ ಆಕರ್ಷಿತರಾಗಿ ಆ ಪಾರಾಯಣವನ್ನ ಯಥಾವಿಧಿಯಾಗಿ ಯಥಾಶಕ್ತಿ ಆಚರಿಸಬಹುದು. ಅದರ ವಿವರಗಳು ಬೇಕು ಅಂತಂದ್ರೆ ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಸಂಪಾದನೆ ಅಂದ್ರೆ ಸಂಪಾದಕ ಮಂಡಳಿಯಲ್ಲಿದ್ದು ಸಂಪಾದನೆ ಮಾಡಿರುವಂತಹ ಮತ್ತೆ ಅವರೇ ಅನುವಾದವನ್ನು ಮಾಡಿ ಹಲವು ಟಿಪ್ಪಣಿಗಳನ್ನು ಬರೆದಿರುವಂತಹ ರಾಮಾಯಣದ ಗ್ರಂಥಗಳಲ್ಲಿ ಇದು ಉಪಲಬ್ಧವಿದೆ. ಅದನ್ನ ತಾವು ರೆಫರ್ ಮಾಡಬಹುದು ಅದನ್ನ. ಸರಿ, ಇನ್ನು ಕಥಾಭಾಗವನ್ನ ಮುಂದುವರಿಸ್ಕೊಳ್ಳೋದಾದ್ರೆ ಅಲ್ಲಿ ಆಂಜನೇಯ ಮೊದಲೇ ಒಂದು ಶರೀರವನ್ನ ಬೆಳೆಸ್ಕೊಂಡು ಪರ್ವತ ಶಿಖರವನ್ನ ಹತ್ತಿರ್ತಾನೆ. ಅಲ್ಲಿ ತನ್ನ ಮೈಯನ್ನ ಇನ್ನೂ ಬೆಳೆಸ್ಕೊತಾ ಇರ್ತಾನೆ.
ಏನೋ ಬೆಳೆಸ್ಕೊಂಡು ಬಹಳ ಅಪರಿಮಿತವಾಗಿ ಬೆಳೆದು ಆ ಅವನ ಒಂದು ಶರೀರದ ಬೆಳೆಯುವಿಕೆಯಿಂದ ಅಲ್ಲಿರೋ ಬಂಡೆಗಳು, ಆ ಪರ್ವತ ಶಿಖರದ ನಾನಾ ಭಾಗಗಳೆಲ್ಲರಿಗೂ ಅದಕ್ಕೆ ಪೀಡೆ ಉಂಟಾಗುತ್ತೆ. ಅಂದ್ರೆ ಅದೆಲ್ಲವೂ ಆ ಕಡೆ ಸರಿಯೋ ಹಾಗೋದಾಗುತ್ತೆ, ಕೆಲವೆಲ್ಲ ಪುಡಿ ಆಗುತ್ತೆ, ಕೆಲವು ಇದು ವೃಕ್ಷಗಳೆಲ್ಲ ಕಿತ್ತೋಗುತ್ತೆ. ಹಾಗೆಲ್ಲ ಆಗಿ ಎಷ್ಟೋ ಮರಗಳು ಅಲ್ಲಾಡುತ್ತೆ. ಆಮೇಲೆ ಅದರ ಪರಿಣಾಮವಾಗಿ ಅದರಿಂದೆಲ್ಲ ಪುಷ್ಪಗಳು, ಎಲೆಗಳೆಲ್ಲ ಬಿದ್ದು ಹೋಗುತ್ತೆ. ಹೀಗೆಲ್ಲ ಅಲ್ಲಿರೋ ಪಕ್ಷಿಗಳು, ಜಂತುಗಳೆಲ್ಲ ಹೆದರ್ಕೊಂಡು ಹಾರ ಹೋಗುತ್ತೆ. ಹೀಗೆ ಅವನು ಬೆಳೆದು ನಿಲ್ತಾನೆ. ಅದನ್ನ ಅಲ್ಲಿಂದ ಆ ಶಿಖರ ಎಲ್ಲ ಅಲ್ಲಾಡಕ್ ಶುರು ಆಗೋಗುತ್ತೆ ಆ ಒಂದು ಬೆಳೆಯುವಿಕೆಗೆ. ಆ ನಂತರ ಅಲ್ಲಿ ತಪಸ್ವಿಗಳು ಮತ್ತೆ ವಿದ್ಯಾಧರರು ಅಂತ ಅವರ ಒಂದು ವಿಶೇಷವಾದ ಸಾಧಕರು, ಅವರಲ್ಲೂ ಒಂದು ಆಕಾಶ ಗಮನ ಸಿದ್ಧಿ ಇರುತ್ತೆ. ರಾಮಾಯಣದಲ್ಲಿ ಅವರೆಲ್ಲರೂ ತಮ್ಮ ವಾಯುಸ್ತಂಭನವೆಂಬ ಮಹಾವಿದ್ಯೆಯನ್ನು ಅನುಸರಿಸಿ ಅವರು ವಾಯು ಮಾರ್ಗದಲ್ಲಿ ಆಕಾಶದಲ್ಲಿ ಹೋಗಿ ಅಲ್ಲೇ ನಿಂತ್ಕೊಂಡು ಆಂಜನೇಯನ್ನ ನೋಡ್ತಾ ಇರ್ತಾರಂತೆ. ಅಂದ್ರೆ ಈ ನಾವು ಹಿಂದೆ ಪತಂಜಲಿ ಯೋಗ ಸೂತ್ರದ ವಿಭೂತಿ ಪಾದದ ಒಂದು ವಿಮರ್ಶೆಯಿಂದ ಈ ಹಾರುವಿಕೆ ಅನ್ನೋದು ಹೇಗೆ ಉಂಟಾಗಬಹುದು ಅಂತ ನಾವು ಗಮನಿಸಿದ್ವಿ. ಅಂದ್ರೆ ತಮ್ಮಲ್ಲೇ ಇರುವ ವಾಯುಗಳನ್ನ ಸ್ತಂಭಿಸಿ ಅದರ ನಿಯಂತ್ರಣದಿಂದ ಒಂದು ಈ ಉಲ್ಲಂಘನ ಉಂಟಾಗುತ್ತೆ, ಒಂದು ಲೆವಿಟೇಷನ್ ಉಂಟಾಗುತ್ತೆ ಅಂತ ನಾವು ಹೇಳಿದ್ವಿ. ಇಲ್ಲಿ ವಿದ್ಯಾಧರರು ಹಾಗೆ ಮಾಡಿರ್ತಾರೆ. ಅವರು ಆಕಾಶದಲ್ಲಿ ಯಾವುದೇ ಆಧಾರ ಇಲ್ಲದೆ ನಿಂತಿರ್ತಾರೆ. ಆದ್ರೆ ಅವ್ರಿಗೆಲ್ರಿಗೂ ಸಮುದ್ರವನ್ನೇ ಉಲ್ಲಂಘಿಸೋ 100 ಯೋಜನ ದಾಟಿ ಹೋಗ್ಬೋದು ಅನ್ನೋ ಸಾಮರ್ಥ್ಯ ಇತ್ತಾ ಇಲ್ವೋ ಅದನ್ನ ರಾಮಾಯಣದಲ್ಲಿ ಹೇಳಿಲ್ಲ. ಆದ್ರಿಂದ ಅವರು ಆಶ್ಚರ್ಯ ಪಡೋ ರೀತಿ ನೋಡ್ತು ಅಂತಂದ್ರೆ ಅವ್ರಿಗೆ ವಾಯು ಮಾರ್ಗದಲ್ಲಿ ಹೋಗೋಷ್ಟು ಸಾಮರ್ಥ್ಯ ಇತ್ತು, ಆದ್ರೆ 100 ಯೋಜನ ದಾಟೋಷ್ಟು ಸಾಮರ್ಥ್ಯ ಇರಲಿಲ್ಲ ಅಂತ ನಾವು ಇಲ್ಲಿ ಊಹೆ ಮಾಡ್ಬೋದಾಗಿದೆ. ಮತ್ತು ಅವರೆಲ್ಲರೂ ಆಂಜನೇಯ ಅಷ್ಟು ಬೆಳೆದಿರೋದನ್ನ ನೋಡಿ ಚಕಿತರಾಗಿ ಮಂದಹಾಸವನ್ನ ಬೀರ್ತಾ ಎಲ್ಲರೂ ಇವನ ಒಂದು ಸಮುದ್ರೋಲ್ಲಂಘನ ವೀಕ್ಷಿಸೋದಕ್ಕಾಗಿ ಎಲ್ಲರೂ ಅಲ್ಲಿ ನಿಂತಿರ್ತಾರೆ. ಹಾಗೆ ಅವನು ಆಂಜನೇಯ ಒಂದು ಪೋಸ್ ತಗೋತಾನೆ. ಅವಾಗ ತನ್ನ ತೋಳುಗಳನ್ನ ಬಿಗಿಗೊಳಿಸ್ತಾನೆ. ಅಂದ್ರೆ ವಾಯುಸ್ತಂಭನ ಆಗ್ಬೇಕಾದ್ರೆ ಆ ತೋಳುಗಳನ್ನ ಬಿಗಿಗೊಳಿಸ್ಬೇಕಲ್ಲ. ಆಮೇಲೆ ನಾವು ಇಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಛಂಗ್ ಅಂತ ಮುಂದಕ್ಕೆ ಹೋಗಕ್ಕೆ ರೆಡಿಯಾಗಿ ನಿಂತಿರೋ ಅಥ್ಲೆಟ್ಸ್ ಅವರ ಮಂಡಿಯನ್ನ ಬಗ್ಸಿ ನಿಂತಿರೋ ಪೋಸ್ನೆಲ್ಲ ನಾವು ಸ್ವಲ್ಪ ಜ್ಞಾಪಿಸ್ಕೋಬಹುದು. ಇಲ್ಲಿ ಆಂಜನೇಯ ಹೇಗೆ ತನ್ನ ಮಂಡಿಯನ್ನ ಬಗ್ಗಿಸ್ದ ಅನ್ನೋದು ಇದೇ ತರಹ ಅಲ್ಲದೆ ಇರ್ಬೋದು, ಒಟ್ಟಾರೆ ಸುಮಾರು ಹಾಗೇನಾದ್ರು ಒಂದು ಇರುತ್ತೆ ಅಂತ ನಾವು ಇಲ್ಲಿ ಊಹಿಸ್ಕೋಬಹುದು. ಹಾಗಾಗಿ ಸೊಂಟದ ಮೇಲೆ ಶರೀರದ ಭಾರವನ್ನ ಬಿಟ್ಟು ಕಾಲುಗಳನ್ನ ಸಂಕೋಚಗೊಳಿಸಿದನು, ಮಂಡಿಗಳನ್ನು ಬಗ್ಗಿಸಿದನು, ತೋಳುಗಳನ್ನು ಮಡಿಸಿಕೊಂಡು ಕಂಠವನ್ನ ಚಿಕ್ಕದು ಮಾಡಿಕೊಂಡನು. ಆ ನಂತರ ಹಾರಲು ಬೇಕಾಗುವ ತೇಜಸ್ಸಿನೊಳಗೆ, ಸತ್ತದೊಳಗೆ, ವೀರ್ಯದೊಳಗೆ ಪ್ರವೇಶಿಸಿದನು ಅಂತ ಬರುತ್ತೆ. ಅಂದ್ರೆ ಆ ರೀತಿಯಾದ ಒಂದು ತೇಜಸ್ಸನ್ನ ಮತ್ತೆ ಇದನ್ನ ವೀರ್ಯವನ್ನ ತಂದುಕೊಂಡ ತನ್ನೊಳಗಡೆಯಿಂದ ಆಂಜನೇಯ ಅಂತ ಹೇಳಿ ಕೊನೆಗೆ ಅಲ್ಲಿರೋ ವಾನರರಿಗೆ ಇನ್ನೊಮ್ಮೆ ಆಶ್ವಾಸನೆ ಕೊಡ್ತಾನೆ. ನಾನು ರಾಘವನು ಬಿಡುವ ವಾಯು ಸಮಾನ ವೇಗವುಳ್ಳ ಬಾಣದಂತೆ ರಾವಣನಿಂದ ಪರಿಪಾಲಿಸಲ್ಪಡ್ತಾ ಇರೋ ಲಂಕಾಪಟ್ಟಣಕ್ಕೆ ವೇಗವಾಗಿ ಹೋಗ್ತೇನೆ. ಅಲ್ಲಿ ಒಂದು ವೇಳೆ ಸೀತೆನ ನಾನು ನೋಡದೇ ಇದ್ರೆ ಅಲ್ಲಿಂದ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅದೇ ವೇಗದಿಂದ. ಆ ಸ್ವರ್ಗದಲ್ಲೂ ನಾನು ಕಾಣ್ಲಿಲ್ಲ ಅಂತಂದ್ರೆ ರಾವಣನ್ನ ಬಂಧಿಯಾಗಿ ನಾನು ಮಾಡ್ಕೊಂಡು ಬರ್ತೇನೆ. ಇಲ್ದೆ ಹೋದ್ರೆ ಆ ಲಂಕಾಪಟ್ಟಣವನ್ನೇ ಕಿತ್ಕೊಂಡು ಬಂದ್ಬಿಡ್ತೇನೆ. ನೀವು ಇಲ್ಲಿ ನಿಶ್ಚಿಂತೆಯಾಗಿರಿ ಅಂತ ಇನ್ನೊಮ್ಮೆ ಆಶ್ವಾಸನೆ ಕೊಡ್ತಾನೆ. ಹಾಗೆ ಆಶ್ವಾಸನೆ ಕೊಟ್ಟು ಛಂಗ್ ಅಂತ ಹಾರ್ತಾನೆ. ಅವನು ಹಾರಿದಾಗ ಆ ಫೋರ್ಸ್ ಇರುತ್ತಲ್ಲ, ಈಗ ನಾವು ಏರೋಪ್ಲೇನ್ ಹಾರ್ಬೇಕಾದ್ರೂ ನಾವು ಕೆಲವು ಗಮನಿಸ್ಬೋದು. ಈಗ ಏರ್ಪೋರ್ಟ್ಗಳಲ್ಲಿ ರನ್ವೇ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಅಲ್ಲಿ ಇದು ಹಾರಿದಾಗ ಅಲ್ಲಿ ಧೂಳು ಹೇಳೋದು ಮತ್ತೆ ಅಲ್ಲಿ ಎಲೆಗಳು ಅದೆಲ್ಲ ಹೇಳೋದು ಅದೆಲ್ಲ ನಮ್ಗೆ ಕಾಣೋದಿಲ್ಲ. ಆದ್ರೆ ಕೆಲವು ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗ್ಬೇಕಾದ್ರೆ ಅಥವಾ ಟೇಕ್ ಆಫ್ ಆಗ್ಬೇಕಾದ್ರೆ ಆ ಪ್ರೊಪೆಲ್ಲರ್ ತುಂಬಾ ಫಾಸ್ಟ್ ಆಗಿ ತಿರುಗಿದಾಗ ಅಲ್ಲಿರುವಂತಹ ಮಣ್ಣು ಮತ್ತೆ ಧೂಳೆಲ್ಲ ಹೇಳೋದು ಮತ್ತು ಅಲ್ಲಿರೋ ಎಲೆಗಳೆಲ್ಲ ಒಂದು ಸುತ್ತಿ ಎಲ್ಲ ಇದಾಗೋದು, ಫ್ಯಾನ್ ಕಡೆಗೆ ಹೋಗೋದು, ಈ ತರದ್ದೆಲ್ಲ ನಾವು ಹೆಲಿಕಾಪ್ಟರ್ ಅಲ್ಲಿ ಗಮನಿಸಬಹುದು. ಎಲ್ಲಿ ತುಂಬಾ ಒಂದು ವನ ಪ್ರದೇಶ ಟೈಪ್ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೋ ಅಲ್ಲಿ ಇಂತಹದ್ದನ್ನೆಲ್ಲ ನಾವು ಗಮನಿಸಬಹುದು. ಆದ್ರಿಂದ ನಾವು
ಇಲ್ಲಿ ಆಂಜನೇಯನ ಒಂದು ಫ್ಲೈಟ್ ಏನಿದೆ ಅದನ್ನ ನಾವು ಒಂದು ಊಹೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಂಜನೇಯ ಹಾರ್ತಾನೆ, ಹಾರಿದ್ರೆ ಆ ಫೋರ್ಸ್ಗೆ ಇಡೀ ಶಿಖರ ಎಲ್ಲೇ ಅಲ್ಲಾಡುತ್ತೆ. ಮತ್ತೆ ಎಷ್ಟೋ ಗಿಡ ಮರಗಳು ತಮ್ಮ ಬುಡ ಕಿತ್ತು ಅವನ ಫೋರ್ಸ್ಗೆ ಅದು ಅಟ್ರಾಕ್ಟ್ ಆಗಿ ಅವನ ಹಿಂದೆನೆ ಎಷ್ಟೋ ದೂರ ಬರುತ್ತೆ. ಆಗ ಎಷ್ಟು ಗಿಡಗಳು ಬರುತ್ತೆ ಅಂತಂದ್ರೆ ಆ ಆಂಜನೇಯನೇ ಒಂದು ಪರ್ವತ ಶಿಖರದ ತರ, ಅಂದ್ರೆ ಒಂದು ಪಿರಮಿಡ್ ಸ್ಟ್ರಕ್ಚರ್ ಇತ್ತು ಅಲ್ಲಿ ಅಂತ. ಆಂಜನೇಯ ಎಲ್ಲಿದ್ದಾನೆ ಅಂತಂದ್ರೆ ಆ ಗಿಡ ಮರಗಳೆಲ್ಲ ಎಷ್ಟೊಂದು ಅವನನ್ನ ಹಿಂಬಾಲಿಸ್ತಾ ಇತ್ತು. ಎಷ್ಟೋ ದೂರ ಹೋಗಿ ನಂತರ ಅದು ಸಮುದ್ರದಲ್ಲಿ ಬಿದ್ದು ಹೋಗುತ್ತೆ. ಆಂಜನೇಯ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸ್ತಾನೆ. ಆ ಮುಂದುವರಿಸ್ಬೇಕಾದ್ರೆ ಒಂದು ಅಮೋಘವಾದ ಒಂದು ದೃಶ್ಯ ಅದು. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಬಾಲವನ್ನ ಧ್ವಜದ ರೀತಿನಲ್ಲಿ ಎತ್ತಿಟ್ಕೊಂಡಿರ್ತಾನೆ. ಇನ್ ಕೆಲವು ಸರ್ತಿ ಆ ಬಾಲವನ್ನ ಚಕ್ರಕಾರದಂತೆ ಅವನು ಸುತ್ಕೋತಾ ಇರ್ತಾನೆ. ಮತ್ತು ಅವನ ನೆರಳು 30 ಯೋಜನದಷ್ಟು ಬಿದ್ದಿರುತ್ತೆ ಅಂತ. ಅಂದ್ರೆ ಅವನು ಶರೀರವನ್ನ 30 ಯೋಜನೆಗಳಷ್ಟು ದೂರ ಬೆಳೆಸ್ಕೊಂಡಿರ್ತಾನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅಲ್ಲಿ ಅದು ಪ್ರಾತಃ ಕಾಲ ಮತ್ತು ಒಂದು ಆಬ್ಜೆಕ್ಟ್ಗೂ ಮತ್ತೆ ಅದರ ನೆರಳು ಬೀಳುವ ಸರ್ಫೇಸ್ಗೂ ಒಂದು ಡಿಸ್ಟೆನ್ಸ್ ಇದ್ರೆ ಆಬ್ಜೆಕ್ಟ್ ಗಿಂತ ತುಂಬಾ ದೊಡ್ಡದಾಗಿರುತ್ತೆ ಆ ನೆರಳು. ಮತ್ತು ಪ್ರಾತಃ ಕಾಲದಲ್ಲಿ ನೆರಳು ಇನ್ನು ತುಂಬಾ ದೊಡ್ಡದಾಗಿಯೂ ಇರುತ್ತೆ ಅನ್ನೋದು ನಾವು ಎಲ್ಲ ಕಡೆನೂ ಗಮನಿಸುವಂತಹ ಒಂದು ವಿಚಾರ. ಅವನು ಇನ್ನು ಬೆಳಗ್ಗೆ ಅವನು ಹಾರಿರೋದ್ರಿಂದ ಅವನ ನೆರಳು ಅವನಿಗೂ ಮತ್ತೆ ಸಮುದ್ರದ ಒಂದು ಸರ್ಫೇಸ್ಗೂ ಇರುವಂತಹ ಒಂದು ಡಿಸ್ಟೆನ್ಸ್ ಕಾರಣದಿಂದಾಗಿ ತುಂಬಾ ದೊಡ್ಡ ನೆರಳು ಬಂದಿರುತ್ತೆ ಅಲ್ಲಿ ಅಂತ ನಾವು ಅಂದ್ಕೋಬಹುದು. ಹಾಗೆ ಆ ಫೋರ್ಸ್ಗೆ ಅಷ್ಟು ಮೇಲಿಂದನೇ ಈ ಸಮುದ್ರದ ನೀರೆಲ್ಲ ಆಕರ್ಷಿತವಾಗಿ ಆ ಸಮುದ್ರದ ನೀರಿನ ಸರ್ಫೇಸ್ ಲೆವೆಲ್ಗಿಂತ ಇನ್ನೂ ಕೆಳಗಡೆ ಇರೋ ಜಲಚರ ಪ್ರಾಣಿಗಳೆಲ್ಲ ಕಾಣಿಸ್ತಾ ಇರುತ್ತಂತೆ. ಹೀಗೆ ಅತ್ಯದ್ಭುತವಾದ ಒಂದು ರೀತಿನಲ್ಲಿ ಆಂಜನೇಯ ಅಲ್ಲಿಂದ ಹಾರ್ತಾನೆ ಅಂತ ಅಲ್ಲಿ ಹೀಗೆ ಅವನ ಸಮುದ್ರೋಲ್ಲಂಘನ ಪ್ರಾರಂಭ ಆಗುತ್ತೆ. ಈ ಸಮುದ್ರೋಲ್ಲಂಘನದಲ್ಲಿ ಮುಂದೆ ಕೆಲವು ವಿಘ್ನಗಳು ಬರುತ್ತೆ ಆಂಜನೇಯನಿಗೆ. ಆ ವಿಘ್ನಗಳನ್ನೆಲ್ಲ ಹೇಗೆ ನಿವಾರಣೆ ಮಾಡ್ಕೋತಾನೆ, ಆ ವಿಘ್ನಗಳ ಬರೋದಕ್ಕೆ ಅವುಗಳ ತತ್ವಾರ್ಥ ಏನು, ಆಂಜನೇಯನು ವಿಘ್ನಗಳನ್ನ ನಿವಾರಣೆ ಮಾಡ್ಕೊಳ್ಳೋ ಪ್ರಸಂಗವನ್ನ ನಾವು ಅನುಸಂಧಾನ ಮಾಡಿದ್ರೆ ನಮ್ಮ ಜೀವನಕ್ಕೆ ಅದು ಏನು ಪಾಠವನ್ನ ಹೇಳುತ್ತೆ. ಹಾಗೇನೆ ಇಲ್ಲಿ ಆ ತತ್ವಾರ್ಥದಲ್ಲಿ ಇನ್ನೂ ಒಂದು ಮಾತು ಬರುತ್ತೆ. ಅವನು ಇಲ್ಲಿ ವಾನರರಿಗೆ ಹೇಳಿದಾನೆ, ನಾನು ರಾಮ ಬಿಡೋ ಬಾಣದಂತೆ ನಾನು ಹೋಗ್ತೀನಿ ಅಂತ. ಆ ಮಾತು ತುಂಬಾ ಅರ್ಥಗರ್ಭಿತವಾಗಿರುವಂತಹ ಮಾತು. ಅದು ಒಂದು ಕರ್ಮಯೋಗ ಸಿದ್ಧಾಂತವನ್ನೇ ಹೇಳುತ್ತೆ ಇದು. ಹೀಗೆ ಆ ತತ್ವಾರ್ಥಗಳೆಲ್ಲ ಏನು ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ. ಶ್ರೀರಾಮಚಂದ್ರಾರ್ಪಣಮಸ್ತು, ಶ್ರೀ ವಿಜಯಾಂಬಿಕಾರ್ಪಣಮಸ್ತು, ಶ್ರೀರಂಗಾರ್ಪಣಮಸ್ತು.